ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದಾರೆ ಎಲ್ಲರೂ? ನಾನು ಕೂಡ ಚೆನ್ನಾಗಿದ್ದೇನೆ. ಬಟ್ ಓಕೆ ಪರವಾಗಿಲ್ಲ. ಇವಾಗ ಫೀವರು ಮತ್ತು ಕೋಲ್ಡ್ ಸಿಕ್ಕಾಪಟ್ಟೆ ಆಗಿತ್ತು. ಸೌಂಡ್ ಕೂಡ ಹೇಳ್ತಾ ಇರಲಿಲ್ಲ. ಸೌಂಡ್ ಒಂಥರ ಗಂಡಸ್ರದಾನೆ ಸೌಂಡ್ ಬರ್ತಾಯಿತ್ತು. ಅದ್ರ ಸಲಿಗೆ ವೀಡಿಯೋನ ಮಾಡಿರಲಿಲ್ಲ. ಇವಾಗ ಪರವಾಗಿಲ್ಲ. ಅದಕ್ಕೆ ಮತ್ತೆ ಪುನಃ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಾಯ್ಸ್ ಓವರ್ ಮಾಡೋಕ್ಕೆ ಅಂದರೆ ಸ್ವಲ್ಪ ನೀಟಾಗಿದ್ರೇ ಚೆನ್ನಾಗಿ ಅನಿಸುತ್ತೆ ಅಲ್ವಾ? ಕೋಲ್ಡ್ ಸಿಕ್ಕಾಪಟ್ಟೆ ಆದರೆ ನನ್ನ ಸೌಂಡ್ ಮೊದಲೇ ಒಂಥರ ಇದೆ. ಮತ್ತು ಗಂಡಸರ ತನಿ ಬಂದರೆ ಅಯ್ಯೋ ದೇವ್ರೆ, ಹೇಳೋಕ್ಕಾಗಲ್ಲ. ಅಷ್ಟೊಂದು ಇನ್ಸರ್ಟ್ ಆಗ್ಬಿಡುತ್ತೆ. ಅದು ಸರಿಗೆ ಹಾಕಿರಲಿಲ್ಲ. ಇವಾಗ ಮತ್ತೆ ಹಾಕ್ತಾಯಿದ್ದೀನಿ. ಇವತ್ತು ಹಾಕ್ತಾಯಿದ್ದೀನಿ ಅಂದರೆ ಮಾರ್ನಿಂಗ್ ಇವತ್ತಿದ್ದೆ ಇದು. ಬೆಳಗ್ಗೆ ಸೋಯಾಬೀನ್ ಪಲ್ಯ ಮತ್ತು ಮಾಮೂಲಿ ಚಪಾತಿ ಮಾಡ್ತಾಯಿದ್ದೆ. ನೈಟಲ್ಲಿ ಕಲಸಿಟ್ಟಿದ್ದೆ. ನಂಗೆ ಬೆಳಗ್ಗೆ ಮಾಡೋದಿದೆ ಅಂದರೆ ನೈಟೆಲ್ಲ ಪ್ಲ್ಯಾನ್ ಮಾಡಿರ್ತೀನಿ. ಅಂದರೆ ನನಗೆ ಬೆಳಿಗ್ಗೆ ಏನು ಮಾಡಬೇಕು ಅಂತೇಳಿ ಏನು ಪ್ಲ್ಯಾನ್ ಇರಲಿಲ್ಲ ಅಂದರೆ ಟೊಮೆಟೊ ಭಾತ್, ಇಲ್ಲಾಂದ್ರೆ ಮೆಂತ್ಯ ಭಾತ್, ಸೋಯಾ ಭಾತ್, ಈ ಥರ ಯಾವುದಾದ್ರೂ ಭಾತ್ ಮಾಡಿಬಿಡ್ತೀನಿ. ಇಲ್ಲಾಂದರೆ ಅನ್ನ ಮೊಸರು, ಕರ್ಡ್ ರೈಸು, ಇಲ್ಲಾಂದರೆ ರೈಸ್ ಮಾಡಿ ಸೋಯಾಬೀನ್ ಮಾಮೂಲಿಯಾಗಿ ಅದು ಬೇರೆ ಮಾಡ್ತೀನಿ. ಇಲ್ಲಾಂದರೆ ವೈಟ್ ರೈಸ್, ಸೋಯಾಬೀನ್ ರೈಸ್ ಅಂತ ಈ ಥರ ಒಗ್ಗರಣೆ ಹಾಕಿ ಮಾಡ್ತಾರಲ್ವ, ಆ ಥರ ಮಾಡಿಬಿಡ್ತೀನಿ. ಅಂದರೆ ವೆರೈಟಿಯಾಗಿರಬೇಕು ಮಕ್ಕಳಿಗೆ ಒಂಥರ. ವೆರೈಟಿ ಇದೆ ಅಂಥೇಳಿ ತಿನ್ನಬೇಕಲ್ವ. ಸ್ವಲ್ಪ ಹುಷಾರಿಲ್ಲ ಅಂದರೂ ಪರವಾಗಿಲ್ಲ. ಬಟ್ ಮಕ್ಕಳಿಗೆ ಟಿಫನ್ ಲಂಚ್ ಸಲುವಾಗಿ ಮಾಡಲೇಬೇಕು, ಎದ್ದೇಳಬೇಕು. ಬಟ್ ಮಾರ್ನಿಂಗು ನನಗೆ ಸ್ವಲ್ಪ ಚಳಿ ಇರಲಿಲ್ಲ ಅಷ್ಟು. ಜಾಕೆಟ್ ಅದೇನು ಹಾಕ್ಕೊಂಡಿರಲಿಲ್ಲ. ಬಟ್ ಸ್ಟಿಲ್ ನಾವು ಇನ್ನೂ ಟ್ಯಾಬ್ಲೆಟ್ ಅದು ಹಾಕ್ಕೊತಾ ಇದ್ದೀನಿ. ಓಕೆ, ಪರವಾಗಿಲ್ಲ. ಚಳಿ ಸುಮಾರಿದೆ. ಅಂದರೆ ಮಗಳು ಬಿಟ್ಟು ಬಂದೆ ಸ್ಕೂಲ್ಗೆ. ದೇವ್ರೆ, ಮಗ ಮೊದಲೇ ಬಿಟ್ಟಿರ್ತಾನೆ. ಅಂದರೆ ಸ್ಕೂಲ್ ಹೋದ ತಕ್ಷಣ ನಾನು ಒಂದು 5 ನಿಮಿಷನೂ ಆಗೋದಿಲ್ಲ. ಬಟ್ ಬ್ಯಾಕಲ್ಲೇ ಹೋಗ್ತೀವಿ. ಅವ್ನು ಮುಂದ್ಗಡೆ ಸೈಕಲ್ ಮೇಲೆ ಹೋಗ್ತಾನೆ. ನಾನು ಸ್ವಲ್ಪ ಲೇಟ್ ಮಾಡಿ ಹೋಗ್ತೀನಿ ಮಗಳು ಕರ್ಕೊಂಡು ಬರೋಕ್ಕೆ, ಕರ್ಕೊಂಡು ಹೋಗೋಕ್ಕೆ. ಮಗಳು ಸ್ವಲ್ಪ ಲೇಝಿ, ಅಂದರೆ ಸ್ಲೋ ಆಗಿ ನಡೀತಾಳೆ. ಅವ್ನ ಮಗ ಮುಂದೆ ಹೋಗ್ಬಿಡ್ತಾನೆ. ಸ್ವಲ್ಪ ಲೇಟ್ ಆಗಿಬಿಡುತ್ತೆ ನನಗೆ ಅಂತೇಳಿ ಅದ್ರ ಸಲ ಹೋಗ್ತಾಯಿದ್ದೆ. ಪರವಾಗಿಲ್ಲ. ಮಗಳು ಸ್ವಲ್ಪ ಲೇಝಿ ಮಾಡ್ತಿರ್ತಾಳೆ ಅಂದರೆ ವಾಕ್ ಮಾಡೋಕ್ಕೆ. ಕರ್ಕೊಂಡು ಹೋಗ್ಬಿಟ್ಟು ಬಂದರೆ ಪರವಾಗಿಲ್ಲ ಅಂತಿರ್ತೀನಿ. ಬಟ್ ಮಗಳು ಅಯ್ಯೋ ದೇವರೇ. ಓಕೆ, ಬ್ಯಾಕ್ ಟು ವಿಡಿಯೋ. ಅಂದರೆ ಬ್ಯಾಕ್ ಟು ವರ್ಕು. ಚಪಾತಿ ಮಾಡಿದ್ದೆ. ನನಗೆ ಬ್ರಷ್ ಸಿಗಲಿಲ್ಲ. ಅದ್ರ ಸಲುವಾಗಿ ಕೈಯಿಂದನೇ ಹಚ್ತಾಯಿದ್ದೆ. ನನಗೆ ಆಯಿಲ್ ಬ್ರಷ್ ಎಲ್ಲಿಟ್ಟಿದ್ದೆ ಮರೆತುಬಿಟ್ಟಿದ್ದೀನಿ ನಾನು. ಸ್ಟ್ಯಾಂಡಲ್ಲೂ ಇರಲಿಲ್ಲ. ನಾನು ವಾಶ್ ಮಾಡಿದ್ದೆ. ಬಟ್ ಅದು ಎಲ್ಲಿಟ್ಟಿದ್ದೀನಿ ನಂಗೆ ನೆನಪಿಲ್ಲ. ಅದ್ರ ಸರಿ ಕೈಯಿಂದನೇ ಹಾಕ್ಬಿಟ್ಟೆ ಚಪಾತಿಗೆ ಆಯಿಲೆಲ್ಲ. ಅಂದರೆ ಮಾಮೂಲಿಯಾಗಿ ಮಾಡಿದ್ದೆ. ಸೋಯಾಬೀನ್ ಪಲ್ಯ ಮಾಮೂಲಿಯಾಗಿ ಮಾಡ್ತೀನಲ್ವ ಯಾವಾಗೂ, ಅದೇ ಥರ ಮಾಡಿದ್ದೆ. ನಾನು ಗ್ರೇವಿ ಮಾಡಲ್ಲ. ಗ್ರೇವಿ ಮಾಡಿದ್ರೆ ಸ್ವಲ್ಪ ಲೆಂದಿ ಆಗಿಬಿಡುತ್ತೆ ಅಲ್ವ ಕೆಲಸ. ಅದ್ರ ಸಲುವಾಗಿ ಮಾಡಲ್ಲ ಬೆಳಗ್ಗೆ. ಲೆಂದಿ ಅಂದರೆ ಮತ್ತು ಮಾಮೂಲಿ ಗ್ರೇವಿ ಮಾಡಬೇಕಂದ್ರೆ ಅದ್ರ ಸಲುವಾಗಿ ಪ್ರಿಪ್ರೇಷನ್ ಎಲ್ಲ ಬೇರೆ ಮಾಡಬೇಕಲ್ವ, ಅದ್ರ ಸಲುವಾಗಿ ಮಾಡಲ್ಲ ನಾನು. ಮಗನ ಜೊತೆ ಮಾತಾಡ್ತಾಯಿದ್ದೆ. ಮಗಳು ಒಂದು ಹಠ ಮಾಡ್ತಾಯಿದ್ಲು ಒಂಥರ. ಅಂದರೆ ಮಗನಿಗೆ ಏನಂದಳೆ ಅಂದರೆ, ಮಗನಿಗೆ ಅಣ್ಣಗೆ ಏನಂದಳೆ ಮಗಳು, ನಂದು ಕೂಡ ಐರನ್ ಮಾಡಬೇಕು ಅಂತ ಹೇಳಿದಾಳೆ ಡ್ರೆಸ್ಸು. ಬಟ್ ಅವ್ನಿಗೆ ಬರಲ್ಲ. ಬಟ್ ಟ್ರೈ ಮಾಡ್ತಾನೆ ಸಮ್ ಟೈಮು. ಆಲ್ರೆಡಿ ಐರನ್ ಅದು ಇದು ಪ್ಲಗ್ ಅದು ಹಚ್ಚಿಟ್ಟಿದ್ದ, ಟೇಬಲೆಲ್ಲ ಸೆಟ್ ಮಾಡಿ ಇಟ್ಟಿದ್ದ. ಮಗಳೇನು ಅಂದಿದ್ದಾಳೆ, ನಾನು ಸೆಕೆಂಡ್ ಹುಟ್ಟಿದ್ದು, ಅದ್ರ ಸಲುವಾಗಿ ನೀನು ಮೊದಲು ನಂದು ಮಾಡಬೇಕು ಅಂತ. ಅವನೇನಂದರೆ, ನಾನು ಫಸ್ಟ್ ಹುಟ್ಟಿದ್ದಲ್ವ, ಅದ್ರ ಸಲುವಾಗಿ ನಾನೇ ಫಸ್ಟ್ ಮಾಡ್ಕೊತೀನಿ ಅಂಥೇಳಿ ಐರನ್ ಮಾಡ್ಕೊತಾ ಇದ್ದ. ಬಟ್ ಅವ್ನಿಗೆ ನೀಟಾಗಿ ಬರಲಿಲ್ಲ. ಆಮೇಲೆ ಮತ್ತೆ ಪುನಃ ನಾನೇ ಬಂದು ಮಾಡಬೇಕಾಯ್ತು. ಮಾರ್ನಿಂಗ್ ಡಿಸ್ಕಷನ್ ನೋಡಬೇಕಾಯ್ತು. ಒಂಥರ ಕಾಮಿಡಿ ಆಗಿಬಿಡ್ತು. ಅದ್ರ ಸಲುವಾಗಿ ಮಾತಾಡ್ಕೊತ ನಕ್ಕೋತ ನಿಂತಿದ್ವಿ ಎಲ್ಲರೂ. ಮಗ ಬೇರೆ ಅವಳಿಗೆ ಸಿಕ್ಕಾಪಟ್ಟೆ ಸತಾಯಿಸ್ತಾ ಇರ್ತಾನೆ. ಒಂಥರ ಟೀಸ್ ಮಾಡ್ತಾ ಇರ್ತಾನೆ. ಆ ಥರ ಮಾಡ್ತೀಯ, ಈ ಥರ ಚಿಕ್ಕದಲ್ವ ಅದು ಪಾಪು. ಅದ್ರ ಸಲ ಅಯ್ಯೋ, ಮಗಳು ಸುಮ್ಮನೆ ಬಿಡೋದೇ ಇಲ್ಲ. ಅದು ಇದು ಒಂಥರ ಟೀಚ್ ಮಾಡ್ತಿರ್ತಾನೆ ಅವನು. ಸಿಟ್ಲೆ ತೆಳಗೆ ಬಿಟ್ಬಿಟ್ಟಿದ್ದಾಳೆ ಶರ್ಟು ಅವಳದು. ನನಗೆ ಫಸ್ಟ್ ಮಾಡಬೇಕಾಗಿತ್ತಲ್ವ, ನನ್ನದು ಫಸ್ಟ್. ಆದರೆ ನಾನು ಸೆಕೆಂಡ್ ಹುಟ್ಟಿದ್ದು, ಚಿಕ್ಕವಳು. ನಾನು ಫಸ್ಟ್ ಮಾಡಬೇಕು ಪ್ರತಿಯೊಂದು ಕೆಲಸ ಅಂತ ಹೇಳ್ತಿರ್ತಾಳೆ ಅವಳು. ಬಟ್ ಮಗ ಇಲ್ಲ, ನಾನು ಹುಟ್ಟಿದ್ದು ಫಸ್ಟ್, ಅದ್ರ ನಾನೇ ಮಾಡ್ಕೊತೀನಿ ಅದು. ಆಮೇಲೆ ಅಯ್ಯೋ ಕನ್ವಿನ್ಸ್ ಮಾಡ್ಕೊಂಡು ಆಮೇಲೆ ಬಟ್ಟೆದು ಹಾಕಾದ್ಮೇಲೆ ಮಗಳಿಗೆ ಟಿಫನ್ ಕೊಟ್ಟೆ ತಿನ್ನೋಕ್ಕೆ. ಮಗ ತಿನ್ನಲಿಲ್ಲ. ಬೆಳಗ್ಗೆ ನಾನು ತಿನ್ನಲ್ಲ ಮಮ್ಮಿ, ನನಗೆ ಆಗಲ್ಲ ಇವತ್ತೊಂದು. ಅದ್ರ ಹಾಲು ಕುಡಿಯಮ್ಮ ಅಂದೆ. ಹಾಲು ಸ್ವಲ್ಪ ಕುಡ್ದ. ಬಟ್ ಅವನು ಅಷ್ಟೇ ತಿನ್ನೋಕೆ ಇದು ಮಾಡಲ್ಲ. ತಿನ್ನೋಕೆ ಅಷ್ಟು ಇದು ಮಾಡಲ್ಲ. ಬೆಳಗ್ಗೆ ಅವ್ನಿಗೆ ಸ್ವಲ್ಪ ತಿನ್ನಿಸ್ಬೇಕಾದ್ರೆ ಬೈ ಫೋರ್ಸೇಬಲ್ ತಿನ್ನಿಸ್ಬೇಕೆಲ್ಲ, ಸಿಟ್ಟು ಮಾಡಿ ತಿನ್ನಿಸ್ಬೇಕು. ಜಾಕೆಟ್ ಬೇರೆ ಮರೆತುಬಿಟ್ಟಿದ್ದೆ. ಅದ್ರ ಸಲಿಗೆ
ಹಾಕಿಬಿಟ್ಟೆ. ಅವ್ರಿಗೆ ಬಿಟ್ಟು ಬಂದಾದಮೇಲೆ ನಾನು ಕೂಡ ಜಾಕೆಟ್ ಹಾಕ್ಕೊತಾ ಇದ್ದೆ. ಸ್ವಲ್ಪ ಚಳಿ ಇತ್ತು, ಹೊರಗಡೆ ಗೇಟು ಓಪನ್ ಮಾಡೋಕ್ಕೆ ಹೋಗಿದ್ದೆ ನಾನು. ಅಯ್ಯೋ ಶಿವ ದೇವ್ರೇ, ಚಳಿ ಸಿಕ್ಕಾಪಟ್ಟೆ ಇದೆಪ್ಪ ಹೊರಗಡೆ, ಹೇಳೋಕ್ಕಾಗಲ್ಲ ಅಷ್ಟೊಂದು ಚಳಿ ಇದೆ. ಮಗಳು ಬೇರೆ ಶೂ ಕೊಟ್ಟಿರಲಿಲ್ಲ ತಮ್ಮ, ಅಂದರೆ ಮಗ ಕೊಡಲಿಲ್ಲ ಅಂಥೇಳಿ ಅದಕ್ಕೂ ಬೇರೆ ಸಿಟ್ಟು. ನಾನು ಶೂ ಇಡಲಿಲ್ಲ ಅವನಂತೇಳಿ ನಾನೇ ಹಾಕೋದು ಡೈಲಿ. ಬಟ್ ಅವ್ನು ತೆಗಿತಾನೆ ಸೆಲ್ಫಿಯಿಂದ, ಕೆಳಗಡೆ ಇಟ್ಟಿರ್ತೇನೆ ಬಾಗಿಲ ಹತ್ರ. ಬಾಗಿಲು ಹೊರಗಡೆ ಬಂದರೆ ಶೂ ಮೇಲೆ ಕಾಲಿಡಬೇಕು, ಇಲ್ಲ ಚಪ್ಪಲಿ ಮೇಲೆ ಕಾಲಿಡಬೇಕು, ಆ ಥರ ಇದ್ದಾಳೆ ನನ್ನ ಮಗಳು. ಆಮೇಲೆ ಸ್ಕೂಲ್ ಬಿಡೋ ಹೊತ್ತಿಗೆ ಅವಳು ಏನು ಹೇಳಿರ್ತಾಳೆ ಅದೇ ಮೂಡಬೇಕು. ರಸ್ತೆಯಲ್ಲಿ ಸಿಕ್ಕಾಪಟ್ಟೆ ಮಾತಾಡ್ತಿರ್ತಾಳೆ, ಅದು ಹೀಗೆ, ಅದು ಹಾಗೆ, ಅದು ಹೀಗೆ. ನೋಡಿ ಇವಾಗೂ ಕೂಡ ಏನೋ ಹೇಳ್ತಾ ಇದ್ಲು ರಸ್ತೆ ಮೇಲೆಲ್ಲ. ಬಿಟ್ಟು ಬಂದಾದಮೇಲೆ ಸ್ವಲ್ಪ ಸ್ವೆಟ್ಟಿಗೆ ಬಂದಿತ್ತು, ಅದು ಸಲಕ್ಕೆ ನಾನೇನು ಮಾಡಿದೆ ಗೊತ್ತಾ, ಜಾಕೆಟೆಲ್ಲ ತೆಗೆದು ಸ್ವಲ್ಪ ಕೂತ್ಕೊಳ್ಳೋಣ ಅಂತ, ರೆಸ್ಟ್ ಮಾಡೋಣ ಅಂತೇಳಿ ಇದು ಮಾಡಿದ್ದೆಪ್ಪ. ಸ್ವಲ್ಪ ಹೊತ್ತು ಕೂತಾದ್ಮೇಲೆ ಪುನಃ ಸ್ಟಾರ್ಟ್ ಆಯ್ತಪ್ಪ ಚಳಿ, ಭಯಂಕರ ಚಳಿ, ಕೂತ್ಕೊಳ್ಳೋಕ್ಕಾಗಲ್ಲ ಅಂತಾರೆ. ಆ ಭಯಂಕರ ಚಳಿ ಅಂಥದ್ರಲ್ಲೂ ಮತ್ತೆ ಪುನಃ ಜಾಕೆಟ್ ಹಾಕ್ಕೊಂಡು ಫುಲ್ ಮೆಸ್ಸಿ ಇದೆ ನೋಡಿ ಕಿಚನು ಫುಲ್ಲು. ಅದು ಸ್ವಲ್ಪ ಇದು ಸೈಡ್ ಮಾಡಿ ಆಮೇಲೆ ಬಿಸಿ ಚಪಾತಿ ಮಾಡ್ಕೊಂಡು ತಿಂದು ಸ್ವಲ್ಪ ರಿಲ್ಯಾಕ್ಸ್. ಟ್ಯಾಬ್ಲೆಟ್ ಹಾಕ್ಕೊಳ್ಳೋದಿತ್ತು ಬೆಳಗ್ಗೆ ನನಗೆ, ಅದು ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ ಅಂಥೇಳಿ ಕಸ ಅದು ಗುಡಿಸಾದ್ಮೇಲೆ ಮಾತಾಡೋಕ್ಕಾಗ್ತಾಯಿಲ್ಲ. ಇವಾಗ ಒಂಥರ ಆಗ್ತಾಯಿದೆ. ಮತ್ತು ಕಸ ಗುಡಿಸಾದ್ಮೇಲೆ ಮತ್ತೆ ಪುನಃ ನನ್ನ ಸಲುವಾಗಿ ಚಪಾತಿ ಮಾಡಿಕೊಂಡೆ, ಬಿಸಿ ಚಪಾತಿ ಸೋಯಾ ಪಲ್ಯ ತಿನ್ಕೊಂಡಾದ್ಮೇಲೆ ಟ್ಯಾಬ್ಲೆಟ್ ಹಾಕ್ಕೊಳ್ಳೋಣ ಅಂಥೇಳಿ. ಎಲ್ಲೋದು ಚಳಿ ಸ್ಟಾರ್ಟ್ ಆಯಿತು. ಒಂಥರ ಅಂದರೆ ಮೈ ಸಿಕ್ಕಾಪಟ್ಟೆ ಬಿಸಿ ಆಗೈತಿ ಸಡನ್ನಾಗಿ. ಏನು ಮಾಡೋಕ್ಕಾಗಲ್ಲಪ್ಪ. ಸ್ವಲ್ಪ ಏನು ನೆಗ್ಲಿಜೆನ್ಸಿ ಜಾಸ್ತಿ ಮಾಡಬಾರ್ದು. ಫೀವರ್ ಅದು ಇದ್ದರೆ ಹಾಸ್ಪಿಟ್ಲಿಗೆ ಸಡನ್ನಾಗಿ ಹೋದರೆ ಬೆಸ್ಟ್ ಇರುತ್ತೆ. ಆಮೇಲೆ ತಿನ್ನೋಕೆ ನಾನು ಹಾಕ್ಕೊಳ್ತಾ ಇದ್ದೆ, ಎಲ್ಲ ಕ್ಲೀನ್ ಮಾಡಿದೆ. ಯಾಕಂದರೆ ತಣ್ಣಗಿದ್ರೆ ಅನ್ನೋದು ತಿಂದಾದ್ಮೇಲೆ ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಗೆ ಚಳಿ ಆದರೆ ಭಯಂಕರ ಚಳಿ ಆಗಿಬಿಡುತ್ತೆ ಅಲ್ವ. ಅದು ಸ್ವಲ್ಪ ನನಗೆ ತಾಳೋಕ್ಕಾಗಲ್ಲ, ಚಳಿ ಸ್ವಲ್ಪ ನನಗೆ ಓವರ್ ಆಗಿಬಿಡುತ್ತೆ ಸಮ್ ಟೈಮು. ಅದ್ರ ಸಲ ಕಾಫಿ ಮಾಡ್ಕೊಳ್ಳೋಣ, ಇಲ್ಲಾಂದ್ರೆ ಹಾಲು ಕುಡಿಯೋಣ ಅಂತೇಳಿ ಹಾಲು ಬಿಸಿ ಮಾಡ್ತಾಯಿದ್ದೆ. ಇಲ್ಲಿಗೆ ಮುಗಿಸ್ತಾ ಇದ್ದೀನಪ್ಪ. ಹಾಲು ಕುಡ್ದು ಮಲ್ಕೊಂಡ್ಬಿಟ್ಟೆ ಟ್ಯಾಬ್ಲೆಟ್ ಹಾಕ್ಕೊಂಡು. ಬಿಸಿ ನೀರು ಕುಡಿತಾ ಇದ್ದೀನಿ ಟ್ಯಾಬ್ಲೆಟ್ ಹಾಕ್ಕೊಳ್ಳೋಕ್ಕೆ. ನನ್ನ ಕೈಲಿ ಆಗ್ತಾಯಿಲ್ಲ ತಣ್ಣೀರಲ್ಲಿ ಕೈ ಹಾಕಿ ಇದು ಮಾಡೋಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ನಾಳೆ ಸಿಗೋಣ. ಬಾಯ್.